ಖರ್ಗೆ ನಿವಾಸದಲ್ಲಿ ಸಂಪುಟ ರಚನೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಡಿಕೆ ಸರ್ಕಾರದ ಸಂಪುಟ ರಚನೆ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸಂಪುಟ ರಚನೆ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಸಂಪುಟಕ್ಕೆ ಯಾರು ಸೇರಬೇಕು, ಜಾತಿ ಲೆಕ್ಕಾಚಾರ ಹೇಗೆ, ಡಿಸಿಎಂ ಆಯ್ಕೆ ಬೇಕಾ ಬೇಡವಾ, ಈ ಎಲ್ಲದರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ಒಂದು ಸಮಾಲೋಚನೆ ನಡೀತಾ ಇದೆ. ಸಚಿವ ಸಂಪುಟದ ಸರ್ಕಸ್ ನಡೀತಾ ಇರೋದು. ಯಾಕೆಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಮಣೆ ಹಾಕಬೇಕು, ಈಗಾಗಲೇ ಇಬ್ಬರ ಕಡೆಯಿಂದಲೂ ಕೂಡ ಪಟ್ಟಿ ಪಡೆದಿದೆ ಹೈಕಮಾಂಡ್. ಸಿದ್ದರಾಮಯ್ಯ ಡಿಕೆಯಿಂದ ಪಟ್ಟಿಯನ್ನ ಪಡೆದುಕೊಂಡಿದೆ. ನಿನ್ನೆ ವೇಣುಗೋಪಾಲ್, ಸುರ್ಜೇವಾಲಾರಿಂದ ಪಟ್ಟಿ ಪರಿಶೀಲನೆ ಕೂಡ ಆಗಿದೆ. ಇದೀಗ ಪಟ್ಟಿಯನ್ನ ಮುಂದಿಟ್ಟು ಹೈಕಮಾಂಡ್ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹಿಂದೆ ಹೈಕಮಾಂಡ್ ನಾಯಕರಿಂದ ಪಟ್ಟಿ ಫೈನಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡ್ ನಿಂದ ಡಿಕೆ ಸಂಪುಟ ಸೇರುವವರ ಪಟ್ಟಿ ಅಂತಿಮಗೊಳಿಸಲಾಗುತ್ತೆ. ಇವತ್ತು ಎಲ್ಲದಕ್ಕೂ ಕೂಡ ಈಗ ಯಾರೆಲ್ಲ ಸಂಪುಟಕ್ಕೆ ಸೇರಬೇಕು, ಅದರಲ್ಲೂ ಈಗ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸಂದರ್ಭದಲ್ಲಿ ಇನ್ನೆಲ್ಲ ಯಾವ ನಾಯಕರು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಈ ವಿಚಾರದಲ್ಲಿ ಈಗ ಹೈ ವೋಲ್ಟೇಜ್ ಸಭೆ ನಡೀತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೀತಾ ಇರುವಂತಹ ಸಭೆ ಇದು. ಇವತ್ತೇ ಅಂತಿಮ ಪಟ್ಟಿ ಪ್ರಕಟ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದೆ. ಹರೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ನಾವು ನೋಡ್ತಾ ಇರೋ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಈಗ ಸಭೆ ಕುರಿತಂತೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಇವತ್ತೇ ಸಂಪುಟ ರಚನೆಯ ಕಸರತ್ತು ಮುಗಿಯತ್ತಾ, ಅಂತಿಮ ಪಟ್ಟಿ ಫೈನಲ್ ಆಗುತ್ತಾ, ಹೇಗೆ ಹರೀಶ್? ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ ಇಂದ ಹೊಸ ಸೂತ್ರ. ಡಿಕೆಶಿ ಸಂಪುಟಕ್ಕೆ ಹೈಕಮಾಂಡ್ ಏಜ್ ಬೇಸ್ಡ್ ಫಾರ್ಮುಲಾ. 40 ವರ್ಷದೊಳಗಿನ ಶಾಸಕರಿಗೆ 10 ಸಂಪುಟ ಸ್ಥಾನ ಮೀಸಲಿಟ್ಟಾಗತ್ತೆ. ಇನ್ನು 50 ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಮೀಸಲು. ಯುವಕರು ಹಿರಿಯರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಈ ರೀತಿಯ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ರಚನೆಗೆ ಹೊಸ ಸೂತ್ರವನ್ನ ನೀಡಿದ್ದಾರೆ ದೆಹಲಿ ನಾಯಕರು. ಹೊಸ ಫಾರ್ಮುಲಾದಿಂದಾಗಿ ಹಲವು ಆಕಾಂಕ್ಷಿಗಳಿಗೆ ಕೋಕ್ ಸಿಗುತ್ತಾ? ಹೈಕಮಾಂಡ್ನ ದಿಢೀರ್ ಸೂತ್ರದಿಂದಾಗಿ ಸಚಿವಾಕಾಂಕ್ಷಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ನೋಡಿ, ಈಗ ಹಲವು ಬಾರಿ ನಾನು ಗೆದ್ದು ಬಂದಿದ್ದೀನಿ, ನನಗೆ ಸಚಿವ ಸ್ಥಾನವನ್ನ ಕೊಡಿ, ನಾನು ಇಷ್ಟು ವರ್ಷದಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ, ನನಗೆ ಸ್ಥಾನ ಕೊಡಿ ಅಂತ ಹೇಳಿ ಎಷ್ಟೋ ಜನ ನಾಯಕರು ದೆಹಲಿ ಭೇಟಿ ಕೊಟ್ಟರು. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು, ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು, ನನಗೆ ಸಚಿವ ಸ್ಥಾನಗಳನ್ನ ನೀಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಕುರಿತಂತೆ ಒಂದು ಸಿದ್ದರಾಮಯ್ಯ ಅವರೊಂದು ಲೀಸ್ಟ್ ಅನ್ನ, ಹಾಗೆ ಡಿಕೆ ಶಿವಕುಮಾರ್ ಕೂಡ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಈಗ ಅಂತಿಮ ಪಟ್ಟಿ, ಈ ಲಿಸ್ಟ್ ಅಲ್ಲಿ ಯಾರಿದ್ದಾರೆ, ಆ ಲಿಸ್ಟ್ ನಲ್ಲಿ ಯಾರಿದ್ದಾರೆ, ಯಾರಿಗೆ ಅರ್ಹತೆ ಇದೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗ್ತಾ ಇದೆ. ಚರ್ಚೆ ನಂತರದಲ್ಲಿ ಅಂತಿಮ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು, ಇವತ್ತೇ ಫೈನಲ್ ಪಟ್ಟಿ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು. ಯಾಕಂದ್ರೆ ನಾಳೆ ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಇದೆ. ಆ ಸಂದರ್ಭದಲ್ಲಿ ಎಷ್ಟು ಜನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಇವತ್ತೇ ಎಲ್ಲವೂ ಕೂಡ ನಿರ್ಧಾರವಾಗಬೇಕಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಒಂದ್ ಕಡೆ ನಮ್ಮ ಪ್ರತಿನಿಧಿ, ಡೆಲ್ಲಿ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಹರೀಶ್ ಕೂಡ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ, ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಹೇಶ್, ಈಗ ಗಮನಿಸ್ತಾ ಇರೋ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ? ಸಂಪುಟ ಅಂತಿಮ ಪಟ್ಟಿ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಮಹೇಶ್? ಮಧು, ಖಂಡಿತ ಬಹುತೇಕ ಹಿಂದೆ ಅಂತಿಮ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಖರ್ಗೆ ನಿವಾಸದಲ್ಲಿ ಸಭೆ ಆರಂಭ ಆಗಿದೆ. ಇದರಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಇರುವಂಥದ್ದು. ಮೊದಲೇದಾಗಿ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ ಅನ್ನೋದು ಕೂಡ ಮಾಹಿತಿ ಇರುವಂಥದ್ದು. ಯಾಕಂದರೆ ಕಳೆದ ರಾತ್ರಿನೇ ಒಂದು ಸುತ್ತಿನ ಒಂದು ಸಭೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಪಟ್ಟಿ ಇಬ್ಬರು ನಾಯಕರು ಕೂಡ ನೀಡಿದ್ದಾರೆ. ಆ ಪಟ್ಟಿಯನ್ನು ಪರಿಶೀಲನೆ ನಡೆಸಿ ಶಾರ್ಟ್ ಲಿಸ್ಟ್ ಕೂಡ ಹೈಕಮಾಂಡ್ ರೆಡಿ ಮಾಡಿರುವಂಥದ್ದು. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿ ಏನು ಹೈಕಮಾಂಡ್ಗೆ ಅಂದರೆ ಖರ್ಗೆ ಅವ್ರಿಗೂ ಕೂಡ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ
ಸಭೆ ನಡೆಸ್ತಾರೆ. ಏನೆಲ್ಲ ಸಾಧಕ ಬಾಧಕಗಳಂದರೆ ಮುಂದೆ ಏನು 2 ವರ್ಷ ಸರ್ಕಾರ ಯಾವ ರೀತಿ ನಡೆಸಬೇಕು, ಪಕ್ಷ ಸಂಘಟನೆ ಮಾಡಬೇಕಾದ ವಿಚಾರವಾಗಿ ಪ್ರಮುಖವಾಗಿ 2022ರ ಚುನಾವಣೆ ಇರೋದ್ರಿಂದ ಇಲ್ಲಿಂದನೇ ಏನು ಆರಂಭದ ಸಿದ್ಧತೆಗಳು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಏನು ಸಚಿವ ಸಂಪುಟ ರೂಪಿಸೋದಕ್ಕೂ ಕೂಡ ಏನೋ ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ. ಈಗ ಸಭೆ ಪ್ರಾಥಮಿಕವಾಗಿ ಸಿದ್ದರಾಮಯ್ಯ ಜೊತೆ ನಡೀತೆ, ಅದಾದ ನಂತರ ಡಿ ಕೆ ಶಿವಕುಮಾರ್ನ ಕರೆಸ್ತಾರೆ. ಇದಾದ ನಂತರವೇ ಇಬ್ಬರನ್ನ ನಾಯಕರನ್ನ ಒಟ್ಟುಗೂಡಿಸಿ ಏನು ಅಂತಿಮವಾಗಿ ಪರಿಶೀಲನೆ ನಡೆಸಿ ಅಂತಿಮ ಪಟ್ಟಿ ಹೊರಬೀಳಿಸುವ ಸಾಧ್ಯತೆ ಇರುವಂಥದ್ದು. ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಬಹುತೇಕವಾಗಿ ಏನು ಸಭೆ ಮುಕ್ತಾಯವಾಗಿ ಒಂದು ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯದ ಮಟ್ಟಿಗೆ ಮಾಹಿತಿ ಪ್ರಕಾರ 10 ರಿಂದ 12 ಒಂದು ಸಚಿವ ಸ್ಥಾನ ಸಿಗಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ 2 ಹಂತದಲ್ಲಿ ಸಚಿವ ಸ್ಥಾನ ಸಂಪುಟನ ಮಾಡಲೇಬೇಕು ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರ ಆಗಿದೆ. ಈಗಾಗಲೇ ಈಗ ಸದ್ಯದ ಮಾಹಿತಿ ಪ್ರಕಾರ 10 ರಿಂದ 12, ಇದಾದ ನಂತರನೇ 2ನೇ ಹಂತದಲ್ಲೂ ಕೂಡ ನಡೆಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಬಹುತೇಕ ಅಂತಿಮವಾಗಿ ಇವತ್ತೇ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತದೆ. ಇದಾದ ನಂತರವೇ 2ನೇ ಅಂದರೆ ಈ ಎಲೆಕ್ಷನ್ ಇದಾದ ಏನು ಚುನಾವಣೆ ನಂತರವೇ ಈ ಒಂದು 2ನೇ ಹಂತದ ಪರಿಶೀಲನೆ ಕೂಡ ನಡೆಯುವಂಥ ಸಾಧ್ಯತೆ ಇರೋದ್ರಿಂದ ಈಗ ಸಭೆ ನಡೀತಾ ಇರುವಂಥದ್ದು. ಮಧು. ಓಕೆ ಮಹೇಶ್, ಹಾಗೆ ಸಂಪರ್ಕದಲ್ಲಿರಿ, ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಈಗ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಏಜ್ ಬೇಸ್ಡ್ ಫಾರ್ಮುಲಾವನ್ನ ಈಗ ಹೈಕಮಾಂಡ್ ನಾಯಕರು ಒತ್ತಿ ಹೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಅಂದ್ರೆ ಯಾವ ರೀತಿ ಫಾರ್ಮುಲಾ ಬಳಕೆ ಆಗುತ್ತೆ, ಈ ಫಾರ್ಮುಲಾದ ಮೇಲೆ ಸಚಿವ ಸಂಪುಟವನ್ನ ರಚನೆ ಮಾಡೋದಕ್ಕೆ ಏನಾದರೂ ನಿರ್ಧಾರ ಮಾಡಿದ್ದಾರಾ, ಹೇಗೆ ಹರೀಶ್? ಹೌದು ಮಧು ನಾಗರಾಜ್, ಈ ಥರದೊಂದು ಫಾರ್ಮುಲಾ ಬೇಸ್ಡ್ ಅಂದರೆ ಏಜ್ ಬೇಸ್ಡ್ ಫಾರ್ಮುಲಾವನ್ನು ಈಗ ಹೈಕಮಾಂಡ್ ನಾಯಕರು ಹೇಳ್ತಾ ಇರುವಂಥದ್ದು. ಈಗ ಡಿ ಕೆ ಸಂಪುಟದಲ್ಲಿ ಯಾರು ಇರಬೇಕು ಅನ್ನುವಂಥದ್ದನ್ನು ಈಗ ಹೈಕಮಾಂಡ್ ಹೆಚ್ಚಿನದಾಗಿ ನಿರ್ಧಾರವನ್ನು ಮಾಡುತ್ತೆ. ಈಗ ಸಿದ್ದರಾಮಯ್ಯ ಅವರ ಕಡೆಯಿಂದನೂ ಕೂಡ ಒಂದಷ್ಟು ಲಿಸ್ಟ್ ಹೋಗಿರುವಂತಹದ್ದು. ಆ ಲಿಸ್ಟನ್ನು ಇಟ್ಕೊಂಡೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲ ಅವರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಲಿಸ್ಟನ್ನು ತೆಗೆದುಕೊಂಡು ಹೋಗಿ ಈ 3 ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಬಹುಮುಖ್ಯವಾಗಿ ಹೈಕಮಾಂಡ್ ಹೇಳಿರೋದು ಇಷ್ಟೇ, 40-50 ವರ್ಷದ ಒಳಗೆ ಇರ್ತಕ್ಕಂಥ ಕನಿಷ್ಠ 10 ಮಂದಿ ಸಚಿವರಾದರೂ ಈ ಸಂಪುಟದಲ್ಲಿ ಇರಬೇಕು. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರಬೇಕು. ಯಾಕಂತಂದ್ರೆ ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. 2028ರ ವಿಧಾನಸಭಾ ಚುನಾವಣೆಗೆ ಯುವಕರನ್ನ ಮುಂದಿಟ್ಕೊಂಡು ಹೋಗ್ಬೇಕು. ಮತ್ತೆ ಯುವಕರನ್ನ ಈಗ ಸಚಿವ ಸ್ಥಾನದಲ್ಲಿ ಕೂರಿಸಿದ್ದಾದಲ್ಲಿ ಅವರು ಪಕ್ಷಕ್ಕೆ ಅಸೆಟ್ ಆಗ್ತಾರೆ. ಎಲ್ಲಾ ಸಮುದಾಯಗಳನ್ನ ಗುರಿಯಾಗಿರಿಸಿಕೊಂಡು ಹೀಗೆ ಯುವಕರನ್ನ ಆಯ್ಕೆ ಮಾಡಬೇಕು, ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂತಹದ್ದು. ಒಂದು ಉದಾಹರಣೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವತ್ತು ಬಂಗಾರಪ್ಪ ಅವರು ಗುರುತಿಸದೇ ಇದ್ದಾಗ, ಒಂದ್ ವೇಳೆ ಗುರುತಿಸದೇ ಇದ್ದಲ್ಲಿ ಅವತ್ತು ಸಚಿವ ಸ್ಥಾನವನ್ನ ಕೊಡದೇ ಇದ್ದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿವರೆಗೂ ಬೆಳೆಯಕ್ಕೆ ಸಾಧ್ಯ ಆಗ್ತಿತ್ತು ಇಲ್ಲವೋ ಗೊತ್ತಿಲ್ಲ. ಅದೇ ರೀತಿ ಈಗ ಹೈಕಮಾಂಡ್ ಕೂಡ ಚಿಂತನೆಯನ್ನ ಮಾಡ್ತಿದೆ. ಹೊಸಬ್ರಿಗೆ ಅವಕಾಶವನ್ನು ಕೊಡಬೇಕು. ಸಂಪುಟದಲ್ಲಿ ಇವತ್ತು ಹೊಸಬ್ರಿಗೆ ಅವಕಾಶವನ್ನು ಕೊಟ್ಟರೆ ಪಕ್ಷಕ್ಕೆ ಅವರು ಮುಂದೆ ಅಸೆಟ್ ಆಗ್ತಾರೆ. ಅದೇ ರೀತಿಯಾದಂಥ ಸೂಚನೆಯನ್ನು ರಾಜ್ಯ ನಾಯಕರುಗಳು ಕೂಡ ಕೊಟ್ಟಿದ್ದಾರೆ. ಕನಿಷ್ಠ 10 ಮಂದಿ ಸಚಿವರು, 30 ಸಚಿವರಲ್ಲಿ 10 ಮಂದಿ ಸಚಿವರು 40-50 ವರ್ಷದ ಒಳಗಿನವರಾಗಿರಬೇಕು ಅನ್ನುವಂತಹದ್ದು. ಇನ್ನು 20 ಸಚಿವರನ್ನ ಅನುಭವಿಗಳು ಮತ್ತೆ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥವ್ರು, ವಯಸ್ಸಾದಂಥವ್ರು ಅಂದ್ರೆ 60-70 ವರ್ಷ ಆದಂಥವ್ರನ್ನು ಕೂಡ ಸೇರಿಸ್ಕೊಳ್ಳಿ. ಅವರು 20 ಮಂದಿ ಇರಲಿ. ಆದರೆ ಕನಿಷ್ಠ 10 ಮಂದಿ ಮಾತ್ರ 40-50 ವರ್ಷದ ಒಳಗಿರೋರು ಅಂತ ಇರಲಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಇಂಥ ಸೂಚನೆಯನ್ನ ಸುಮ್ಮನೆ ಕೊಟ್ಟಿಲ್ಲ. ರಾಜ್ಯದಲ್ಲಿ ಸರ್ವೆಯನ್ನ ಮಾಡಿರುವಂತಹದ್ದು, ರಾಜ್ಯದಲ್ಲಿ ಸರ್ವೆ ಮಾಡಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಯುವಕರ ಅಭಿಪ್ರಾಯವನ್ನ ಸಂಗ್ರಹಿಸಿರುವಂತ ಈ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ರಾಹುಲ್ ಗಾಂಧಿ ಅವರು ಈ ಒಂದು ಸೂಚನೆಯನ್ನ ರಾಜ್ಯ ನಾಯಕರು ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ಯುವಕರಿಗೆ ಈ ಸಂಪುಟದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಮಧು ನಾಗರಾಜ್. ಓಕೆ ಹರೀಶ್, ಹಾಗೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.